ಹಾವಿನ ವಿಗ್ರಹಗಳ ಹಿಂದೆಯೂ ಕೂಡ ನಿಧಿ ರಹಸ್ಯ ಏನಾದರೂ ಇದೆಯಾ? ಹೆಡೆಗಳ ಸಂಖ್ಯೆ ಆಧಾರದ ಮೇಲೆ ಸಂಪತ್ತು ನಿರ್ಧಾರ ಆಗುತ್ತಾ? 7 ಎಡೆ 3 ಎಡೆ ಅಂತೆಲ್ಲ ಅಂತಾರಲ್ಲ, ಹಂಗೆ 7 ಎಡೆ ಸರ್ಪ ಅಂದ್ರೆ ಮಣಗಟ್ಟಲೆ ಬಂಗಾರ ಇರುತ್ತಾ ಅಲ್ಲಿ? 5 ಹೆಡೆ 3 ಹೆಡೆ ಸರ್ಪ ಅಂದ್ರೆ ಸ್ವಲ್ಪ ಕಡಿಮೆ ಚಿನ್ನನ? ಸರ್ಪಗಳ ಹೆಡೆಗಳು ಎಷ್ಟು ಅನ್ನೋದ್ರ ಮೇಲೆ ಸಂಪತ್ತು ನಿರ್ಧಾರ ಆಗುತ್ತಾ? ಹಾವಿನ ವಿಗ್ರಹಗಳ ಹಿಂದೆಯೂ ಕೂಡ ನಿಧಿ ರಹಸ್ಯ ಇದೆಯಾ? ಗೊತ್ತಿಲ್ಲ. ಇದೆಲ್ಲ ಕೇಳ್ಕೊಂಡು ಬಂದಿದ್ವಿ ನಾವು. ಶಾಸ್ತ್ರ ಏನು ಹೇಳುತ್ತೆ ಅದ್ರ ಮುಖಾಂತರ ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣ. ಗದಗದ ಲಕ್ಕುಂಡಿಯಲ್ಲಿ ಸಿಕ್ಕಂತಹ ನಿಧಿಗೆ ಮತ್ತಷ್ಟು ಇನ್ನೊಂದು ಹೇರಳವಾಗಿ ಸಿಗಬಹುದು. ನಾವು ಅಲ್ಲಿ ಅಗಿತಾ ಹೋಗೋಣ, ಉತ್ಖನನ ಮಾಡೋಣ ಅಂತ ಒಂದು ಟೀಮನ್ನು ಅಲ್ಲಿನ ಜಿಲ್ಲಾಡಳಿತ ಮಾಡ್ತು. ಆ ಟೀಮ್ನ ನಿರ್ದೇಶಕರಾಗಿರೋ ಡಾಕ್ಟರ್ TM ಕೇಶವ್ ಅವರು ಸಾವನ್ನಪ್ಪಿದ್ದಾರೆ. ಈ ಸಾವು ಈಗ ಅಚ್ಚರಿ, ಆಶ್ಚರ್ಯ, ಆತಂಕ, ಭಯ, ನಡುಕ, ಪ್ರಶ್ನೆಗಳು, ಅನುಮಾನ ಇವೆಲ್ಲವಕ್ಕೂ ಕೂಡ ಕಾರಣ ಆಗ್ತಾ ಇದೆ. ನಾನು ಅವಾಗಲೇ ಇನ್ನೊಂದು ಎಕ್ಸಾಂಪಲ್ ಹೇಳಿದೆ ನಿಮಗೆ. ಸುಮಾರು ಒಂದು 5 ವರ್ಷದ ಹಿಂದೆ ಹಿಂಡಗನಾಳದ ಹೈವೇ ಬಳಿ ಇರುವಂತಹ ಆಂಜನೇಯ ಸ್ವಾಮಿ ಟೆಂಪಲ್ನಲ್ಲಿ ಏನಾಗಿತ್ತು ಅಂತ. ಮತ್ತೊಂದು ಹೇಳೋದಾದ್ರೆ, ನಾನು ಹೇಳಿದ್ದೆ ಅದಕ್ಕೆ ನಮ್ಮ ದೇಶದ ಬ್ಯೂಟಿ, ನಾವು ಇದನ್ನೆಲ್ಲ ನಂಬ್ತೀವಿ. ಇದೇ ಸೌದಿ ಅರೇಬಿಯಾದಲ್ಲೂ ಕೂಡ ಸತತ 5 ವರ್ಷಗಳ ಕಾಲ ಈವನ್ನು ಹುಡುಕ್ತಾ ಮೆಟಲ್ ಈ ಒಂದು ಮೆಟಲ್ ಡಿಟೆಕ್ಟರ್ ಅಂತ ಏನು ಹೇಳ್ತೀವಿ ಅದ್ರ ಮುಖಾಂತರ 2.5 ಟ್ರಿಲಿಯನ್ ಅಮೆರಿಕನ್ ಡಾಲರ್ ಬೆಲೆ ಬಾಳುವಂತಹ, ಅಂದರೆ ಅಲ್ಲಿಗೆ ಲೆಕ್ಕ ಹಾಕಲಿ, 2.5 ಟ್ರಿಲಿಯನ್ ಅಮೆರಿಕನ್ ಡಾಲರ್ ಅಂದರೆ 2.5 ಲಕ್ಷ ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಚಿನ್ನ ಸಿಕ್ಕಿತ್ತು. ಅದಾಗ್ತಾ ಇದ್ದಂಗೆ ಅಮೆರಿಕ ಮತ್ತು ಚಿನ್ನಕ್ಕೆಲ್ಲ ಶಾಕ್ ಆಗಿತ್ತು. ಇದು ಅವ್ರು ನೋಡುವಂತಹ ರೀತಿ. ಚಿನ್ನ, ನಿಧಿ ಅಥವಾ ಬೆಲೆ ಬಾಳುವಂತಹ ವಸ್ತು ಸಿಕ್ಕರೆ ನೋಡುವಂತಹ ರೀತಿ, ನಿಧಿ ಸಿಕ್ತಲ್ಲ, ಮುಗಿತು, ಯಾರ್ದೋ ಒಂದು ಹೆಣ ಬಿತ್ತು, ಅದಕ್ಕೆ ಆಯಿತು. ಈ ರೀತಿಯಾಗಿ ಒಂದು ಟಚ್ ಸಿಗ್ತಾ ಇದೆ. ಹಾಗಾದರೆ ಶಾಸ್ತ್ರ ಏನು ಹೇಳುತ್ತೆ? ಚರ್ಚೆ ಮಾಡ್ತಾ ಹೋಗೋಣ ನಾವು. ನೂರಕ್ಕೆ 100 ಸತ್ಯ ಸರ್. ಈಗ ಒಂದು ರಾಜ ಇನ್ನೊಂದು ರಾಜ ಪ್ರದೇಶದ ಮೇಲೆ ದಾಳಿ ಮಾಡುವಾಗ ಏನು ಮಾಡ್ತಿದ್ರು ಅವ್ರು ಗೊತ್ತಾ? ದೊಡ್ಡ ಸಂಪತ್ತು ಅಂದರೆ ಚಿನ್ನ, ಹೊನ್ನು, ದುಡ್ಡು ಇವನು ಮುಚ್ಚಿಡ್ತಿದ್ರು. ಬೇರೆಯೇ ಮುಚ್ಚಿಡೋಕೆ ಆಗ್ತಿದ್ದಿಲ್ಲ. ಯಾಕಂದರೆ ಎಷ್ಟು ತಿಂಗಳ ಯುದ್ಧ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ. ಸೊ ಅವಾಗೇನು ಮಾಡ್ತಿದ್ರು ಗೊತ್ತಾ? ಈ ಚಿನ್ನವನ್ನು ಹೂತಿಟ್ಟಾಗ ಅದರ ಮೇಲೆ 7 ಅಡಿ ಸರ್ಪವನ್ನು ಕಲ್ಲಿಂದು 10 ಅಡಿ ಆಳ ಅದನ್ನು ನಿಲ್ಲಿಸ್ತಿದ್ರು. ಅಡಿ ಆಳದೊಳಗಡೆ ಬಂಗಾರ ಇರ್ತಿತ್ತು. ಅದರ ಮೇಲೆ 7 ಅಡಿ ಸರ್ಪ, ಅಂದರೆ ದೊಡ್ಡ ಮಣಗಟ್ಟಲೆ ಬಂಗಾರ ಇದ್ದರೆ ಅಲ್ಲಿ 7 ಅಡಿ ಸರ್ಪ ಇರ್ತಿತ್ತು. ಸ್ವಲ್ಪ ಕಡಿಮೆ ಅಂದರೆ 5 ಅಡಿ ಸರ್ಪ ಇಡ್ತಿದ್ರು. ಇದು ಗುರ್ತಕ್ಕಿದು ಸಿಂಬಲ್. ಅದು ಯಾಕೆ ಸರ್ಪನೇ ಇಡ್ತಿದ್ರು ಅಂದರೆ ಭಯ. ಈಗ ಹಾವು ಹತ್ರ ನೀವು ಹೋಗ್ತೀರಾ? ಹಾಗೆ ಅದು 7 ಅಡಿ ಸರ್ಪ, 5 ಅಡಿ ಸರ್ಪ ಅಂದ್ರೆ ಹೋಗೋಕ್ಕಾಗತ್ತಾ? ಭಯ. ಅಂದರೆ ಜನ ಯಾರು ಅಕಸ್ಮಾತ್ ಯುದ್ಧದಲ್ಲಿ ಗೆದ್ದು ಬಂದ ಮೇಲೆ ಅವರು ಅದನ್ನು ಗುರ್ತಕ್ಕಿರ್ತಲ್ಲ, ಅವಾಗ ಅದನ್ನು ಕಲ್ಲು ತೆಗೆದು ಅದರ ಚಿನ್ನ ತಕ್ಕೊಂಡು ಮತ್ತು ರಾಜ್ಯವನ್ನು ಆಳೋದು. 100ಕ್ಕೆ 100 ಸತ್ಯ ಸರ್.